ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೆಂಗದೇರಿ? ಎಲ್ಲರೂ ಆರಾಮದೇರಿ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ರೀ. ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲನೂ ಕೆಲಸ ಮುಗಿಸ್ಕೊಂಡು ನಾಷ್ಟಕ್ಕಂತ ಹೇಳಿ ದೋಸೆ ಹಾಕತ್ತೀನಿ ರೀ. ಇದ್ರ ಜೊತೆ ಚಟ್ನಿ ಆಲ್ರೆಡಿ ಮಾಡಿಟ್ಟೇನಿ, ಬಾಜಿನೂ ಆಲ್ರೆಡಿ ಮಾಡಿಟ್ಟೇನಿ ರೀ. ದೋಸೆ ಹಿಂಗೆ ಹಾಕಿ ಬಿಸಿ ಬಿಸಿನ ಹಾಕಿ ತಾಟಿಗೆ ನಾವು ಒಮ್ಗೆ ಹಾಕಿ ಡೈರೆಕ್ಟಾಗಿ ಕೊಟ್ಬಿಡ್ತೇನೆ ರೀ. ಅಂದರೆ ಪಟ ಆಗಿಬಿಡ್ತೈತಿ. ಈ ಕಡೆ ಬಿಸಿನೂ ತಿಂದಂಗೆ ಆಗ್ತೈತಿ, ನಂದು ಕೆಲಸ ಬರಾಬರ ಆಗ್ತೈತಿ ರೀ. ಮತ್ತು ಮಾಡಿಟ್ಟು ದೋಸೆ ಹಾಕಿ ಕೊಡೋದು ಮತ್ತು ಡಬಲ್ ಅಲ್ರಿ. ಹಿಂಗೆ ಹಾಕ್ತಾನೆ ನಾಷ್ಟಕ್ಕೆ ಎಲ್ಲರಿಗೂ ಹಾಕಿ ಕೊಟ್ಬಿಡ್ತೇನೆ. ಹಂಗೆ ನಿಮ್ಗೆ ಗೊತ್ತಿದ್ದಂಗೆ ನಾ ಓನರಿಗೆ ಹಿಂಗೆ ಏನಾದ್ರು ಸ್ಪೆಷಲ್ ಮಾಡಿದಾಗ ಓನರ್ಗೂ ಕೊಡ್ತೀನಿ ಅಂತ ಹೇಳಿ ಹಂಗೆ ಓನರ್ಗೂ ಹಾಕಿ ಕೊಟ್ಟ ಆಯ್ತು ರೀ. ಇಲ್ಲಿ ತೋರ್ಸತ್ತೆ ನೋಡಿರಿ, ಕಲರ್ ಮಾತ್ರ ಮಸ್ತ್ ಬಂದಿದ್ದು ರೀ ದೋಸೆ. ಅದು ನಾನು ಪ್ರೊಸೀಜರ್ ಎಲ್ಲನೂ ತೋರ್ಸೇನಿ ರೀ ಒಂದು ವಿಡಿಯೋದಾಗ. ಅಕ್ಕಿ ನೆನೆ ಇಡುವಾಗ ಏನೇನೆಲ್ಲ ಹಾಕ್ತೀನಲ್ರಿ, ಅದ ಮೇನ್ ಇರ್ತೈತಲ್ರಿ. ಕಲರ್ ಬರೋದಕ್ಕಾಗಲಿ ಉಬ್ಬೋದಕ್ಕಾಗಲಿ ಅದ ಮೇನ್ ಇರ್ತೈತಿ. ಅದನ್ನೆಲ್ಲ ತೋರಿಸಿದ್ದೀನಿ ಒಂದು ವಿಡಿಯೋದಾಗ ಎಲ್ಲ ಪೂರ್ತಿಯಾಗಿ. ಅದಕ್ಕೆ ಈ ಸಲ ಏನು ತೋರ್ಸಕ್ಕೆ ಹೋಗಿಲ್ಲ ರೀ. ಜಸ್ಟ್ ಹಂಗೆ ದೋಸೆ ಮಾಡೋದಷ್ಟೇ ನಿಮಗೆ ತೋರ್ಸತ್ತೇನಿ. ಕಲರ್ ಮಾತ್ರ ಮಸ್ತ್ ಬಂದಿದ್ದು ರೀ. ಕಲರ್ ಬರೋಕೆ ನಾ ಮೆಂತೆ ಯೂಸ್ ಮಾಡ್ತೇನಲ್ರಿ. ಮೆಂತೆ ಕಾಳು ಹಾಕೋದ್ರಿಂದ ಭಾಳ ಚಂದ ಕಲರ್ ದೋಸಾದು ಕಲರ್ ಬರ್ತಾವ್ರಿ. ಹೋಟೆಲ್ದಾಗ ಇರ್ತಾವಲ್ರಿ ಸೇಮ್ ಕಲರ್, ಕ್ರಿಸ್ಪಿ ಹಂಗನ ಸೇಮ್ ಕಲರೂ ಬರ್ತಾವೆ ಮತ್ತು ಅಷ್ಟು ಬಾಯಾಗ ಕುರುಮ್ ಮಸ್ತ್ ಆಗ್ತಾವ್ರಿ. ನೀವು ಒಂದು ಸಲ ಮೆಂತೆ ಅಥವಾ ಹಾಕಿ ಟ್ರೈ ಮಾಡಿರಿ. ದೋಸೆ ತೆವಿ ಹಿಂಗ್ಯಾಕೈತೆ ಅನ್ಕೋಬೇಡ್ರಿ, ಏನು ತಿಳ್ಕೊಬೇಡ್ರಿ. ಅಂದ್ರೆ ಅದು ಚಪಾತಿಗೆ ನಾ ಡೈಲಿ ಚಪಾತಿ ಮಾಡ್ತೇನಲ್ರಿ, ಅದನ್ನು ನಾ ದೋಸೆಗೆ ಇಡ್ತೀನಿ. ದೋಸೆದು ನಾನ್ ಸ್ಟಿಕ್ಕದ್ದು ಐತಿ ಕರೆ ರೀ. ಅದು ನಾನ್ ಸ್ಟಿಕ್ ಎಲ್ಲ ಕಿತ್ಕೊಂಡು ಹೋಗೈತಿ, ಸರಿಯಾಗಿ ಎಳಂಗಿಲ್ಲ ರೀ. ಅದನ್ನು ಹೊಳ್ಳೆ ಇನ್ವೆಸ್ಟ್ ಮಾಡಿ ತೊಗೊಳೋದಕ್ಕಿಂತ ಈ ಚಪಾತಿ ಮಾಡ್ತೀವಲ್ರಿ ಆ ತೆವಿದೊಳಗೂ ದೋಸೆ ಮಸ್ತ್ ಹೇಳ್ತಾವೆ. ನಾನು ಭಾಳ ವರ್ಷದಿಂದ ಈಗ 2-3 ವರ್ಷದಿಂದ ಅದು ನಾನ್ ಸ್ಟಿಕ್ ತವ ಬಿಟ್ಟೇನಿ ರೀ. ಸುಮ್ಮನೆ ಅದನ್ನು ಹೊಳ್ಳೆ ಇನ್ವೆಸ್ಟ್ ಮಾಡೋದಕ್ಕಿಂತ ಇದನ್ನ ಯೂಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಹಂಗೆ ಇವತ್ತು ಏನೆಲ್ಲ ಆಯಿತು ಅಂಥೇಳಿ ಪೂರ್ತಿಯಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ. ಒಂದು 4-5 ಬ್ಲೌಸ್ ಅದಾವ, ಸ್ಟಿಚ್ ಮಾಡಿಟ್ಟೇನಿ. ಅವನು ಹೆಂಗೆ ಹೊಲ್ದೇನಿ ಅಂತ ತೋರಿಸ್ತೀನಿ. ಹಂಗೆ ಇವತ್ತು ಸಾಯಂಕಾಲ ನನ್ನ ಮಗಳದು ಡಾನ್ಸ್ ಕ್ಲಾಸ್ ಹೋಗ್ತಾಳೆ. ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕೂಡ ಐತ್ರಿ, ಅಲ್ಲಿಗೂ ಹೋಗ್ತೀನಿ. ಇವತ್ತು ಫುಲ್ ಡೇ ಏನೆಲ್ಲ ಆಗ್ತೈತಲ್ಲ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಲಾರ್ದ ನೋಡಿರಿ. ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತ. ಬೆಳಿಗ್ಗೆಯಿಂದ ನೋಡಿದ್ರಿ ನೀವು ದೋಸೆ ಮಾಡಿದ್ನಿ ಅಂಥೇಳಿ. ದೋಸೆನ ಇವತ್ತು ಸ್ಕೂಲ್ ಡಬ್ಬಿಗೂ ದೋಸೆನ ಹಾಕೀನಿ ರೀ. ಚಪಾತಿ ಏನೂ ಮಾಡಲಿಲ್ಲ. ದೋಸೆ ಇಡ್ಲಿ ಹಿಂಗೆ ಏನಾರ ಪಡ್ಡತ್ತು ಮಾಡಿದಾಗ ಹುಡುಗರು ಚಪಾತಿ ಅಥವಾ ಮಾಡಬೇಡ ಮಮ್ಮಿ ಅವನ್ನ ಒಯ್ತೀವಿ ಅಂತಾರೆ. ಸೊ ಅದೊಂದು ಈಸಿ ಆಗ್ತೈತಲ್ರಿ. ಅದನ್ನ ಇವತ್ತು ಡಬ್ಬಿಗೆ ಹಾಕಿ ನನ್ನ ಮ್ಯಾಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ 1-2 ಬ್ಲೌಸ ನಿನ್ನೆಯಿಂದ ಹೊಲಿಯತ್ತೀನಿ ರೀ. ಅವೇನು ಮುಗಿವಲು. ಸ್ವಲ್ಪ ಮನಸ್ಸು ಸರಿ ಇಲ್ಲರಿ, ಯಾಕೋ ಹೊಲಿಯೋದ ಕಡೆ ಲಕ್ಷ ಇಲ್ಲ. ಇವೆರಡು ಬ್ಲೌಸನ್ನ ಈಗ ಹೊಲಿದಿಟ್ಟೇನಿ. ಇವನ್ನ ನಿನ್ನೆಯಿಂದ ಹೊಲಿಯತ್ತೀನಿ ರೀ. ಹೊಲಿದಾದ್ರೆ ಇವ್ನು 2-3 ತಾಸಿನಾಗ ಮುಗಿಸ್ಬೋದು. ಆದ್ರೆ ಹೊಲಿಯಾಕನ ಆಗತ್ರಿ. ಕೈಯೊಳಗೆ ಎಷ್ಟು ಹಾಕಿ ಹುಕ್ಕಟ್ಟು ಹಚ್ಚಿ ಕೊಡ್ಬೇಕ್ರಿ. ನಿನ್ನೆಯಿಂದ ಒಂದು ಸ್ವಲ್ಪ ಮನಸ್ಸು ಸರಿ ಇಲ್ಲರಿ. ಒಂಥರ ಏನೋ ಕಳ್ಕೊಂಡಂಗೆ ಫೀಲಿಂಗ್ ರೀ. ಏನೋ ಮಿಸ್ ಆದಂಗೆ ತಳಮಳ ಆಗ್ತೈತಲ್ರಿ, ಹಂಗೆ ಒಂದು ಸ್ವಲ್ಪ ಫೀಲ್ ಆಗತೈತಿ. ಯಾಕಂದ್ರೆ ನಿನ್ನೆ ನಮ್ಮ ಮಗಳಂದ್ರೆ ನಮ್ಮ ತಂಗಿ ಮತ್ತು ನಮ್ಮ ಹೆಣ್ಮಗಳು ಸೊಸಿನೂ ಹೊಟ್ಟೆಲೇ ಇದ್ದರು. ಇಬ್ಬರೂ ಸೇಮ್ ಇದ್ರಿ. ಒಂದು ವಾರಷ್ಟ ಪರಕನ ಇಬ್ಬರದೂ ಡೆಲಿವರಿ ಆಗೈತೆ ರೀ. ಒಂದು 4 ದಿನದಿಂದ ನಮ್ಮ ಹೆಣ್ಮಗಳು ಸೊಸಿದು ಡೆಲಿವರಿ ಆಗೈತಿ. ಮತ್ತು ಇನ್ನೊಂದು ನಮ್ಮ ಮಗಳಂದ್ರೆ ನಮ್ಮ ತಂಗಿದ 1 ವಾರದ ಹಿಂದೆ ಡೆಲಿವರಿ ಆಗಿತ್ತು ರೀ. ಕೂಸಿಗೆ ಏನೋ ಸ್ವಲ್ಪ ತ್ರಾಸಾಗೈತಿ ಅಂತ ಹೇಳಿ ಹಾಸ್ಪಿಟ್ಲ್ನಾಗ ಇಟ್ಟಿರಿ. ಅದು ಪಾಪು ನಿನ್ನೆ ತೀರ್ಕೋತ್ರಿ. ಅದಕ್ಕೆ ಒಂಥರ ಬೇಜಾರು ರೀ. ದೇವ್ರು ಕೊಡೋದು ಯಾಕೆ ಕಸ್ಕೊಳ್ಳೋದು ಯಾಕೆ ಅನ್ನಿಸ್ಬಿಡ್ತೈತೆ ನೋಡ್ರಿ. ನೆನೆಸ್ಕೊಂಡ್ರೆ ನನಗೆ ಇಷ್ಟು ತ್ರಾಸ ಆಗತ್ತೈತಿ. ಇನ್ನು ಪಾಪಾಕಿಗೆ ಎಷ್ಟು ತ್ರಾಸಾಗಿರ್ಬಾರ್ದು ರೀ. ಅದು ಸೀಸರ್ ಆಗಿ ಕೂಸಿಲ್ಲ ಅಂದರೆ ಎಷ್ಟು ತ್ರಾಸಾಗಿರ್ಬಾರ್ದು ಹೇಳ್ರಿ. 9 ತಿಂಗಳದಿಂದ ಹೊಟ್ಟೆಗೆ ಇಟ್ಕೊಂಡು 9 ತಿಂಗಳ ನಂತರ ಕೂಸು ಮಗ್ಗಲ್ದಾಗಿಲ್ಲಂದ್ರೆ ಅದು ತ್ರಾಸನ ಬೇರೆ ರೀ. ಅದನ್ನು ಹೇಳಕ್ಕೂ ಆಗಂಗಿಲ್ಲ. ಆಕೆಗೆ ಏನಾಗಿತ್ತು ಅಂದ್ರೆ 1 ವಾರದ ಹಿಂದೆ ಒಂದು ಸ್ವಲ್ಪ ಹೊಟ್ಟೆ ರಿಕ್ ಹಾಕಿದಂಗೆ ಗಚ್ಚ ಹಾಕಿದಂಗೆ ಆಗ್ತೈತಲ್ರಿ, ಹಂಗೆ ಫೀಲ್ ಆಗತ್ತಿತ್ತಂತ. ಫಸ್ಟ್ನೇ ದಿನ ಅಂದ್ರೆ 2 ದಿನ ಹಂಗಾಗಿತ್ತು ರೀ ಆಕೆಗೆ. ಫಸ್ಟ್ನೇ ದಿನ ಹಂಗೆ ಆದಾಗ ಹಾಸ್ಪಿಟ್ಲಿಗೆ ಹೋಗಿದ್ರಂತ್ರಿ. ಡಾಕ್ಟ್ರ್ ಏನಂದ್ರಂತ, ಕೂಸು ತಿರುಗ್ತಿರ್ತಾವ, ಹಂಗೆ ತಿರುಗುವಾಗ ಹಂಗೆ ತ್ರಾಸ ಆಕೈತಿ ಅಂತ ಹೇಳಿದ್ರಂದ್ರಿ. ಸ್ಕ್ಯಾನಿಂಗ್ ಅಂತೂ ಮಾಡಬೇಕಾಗಿತ್ತು, ಅವ್ರು ಮಾಡಲಾರ್ದ ಹಂಗೆ ಹೇಳಿ ಕಳಿಸಿದಾರೆ ರೀ. ಒಂದು ಸ್ವಲ್ಪ ಹಾಸ್ಪಿಟ್ಲ್ ದೂರ ಆಗ್ತಾವ್ರಿ. ಅಂದ್ರೆ ಹಳ್ಳಿಯಿಂದ ಒಂದು ಸ್ವಲ್ಪ ಹೋಗ್ಬೇಕಾರೆ ಒಂದು 15-20 ಕಿಲೋಮೀಟರ್ ಆಗ್ತೈತಿ.
ಅವತ್ತು ಹೋಗಿ ತೋರಿಸ್ಕೊಂಬಂದು ಅವತ್ತೂ ಪೂರ್ತಿ ದಿನ ಎಲ್ಲ ಹಂಗಾಗಿತ್ತು ರೀ ಆಕಿಗೆ. ನೆಕ್ಸ್ಟ್ ಡೇನು ಹಂಗೆ ಆಗಕತ್ತನ ಮತ್ತು ಹಾಸ್ಪಿಟ್ಲಿಗೆ ಹೋಗ್ಯಾರ ರೀ. ಸ್ವಲ್ಪ ನೀರು ಕಡಿಮೆ ಅದಾವ, ಕೂಸ ತಿರ್ಗಾಕ ಜಾಗಿಲ್ಲ, ಹಂಗೆ ಹಿಂಗೆ ಏನೋ ಹೇಳಿ ಸಿಝರ್ ಮಾಡಬೇಕು ಅಂಥೇಳಿ ಸಿಝರ್ ಮಾಡೋಕ್ಕೂ ತಯಾರು ಮಾಡಿಕೊಂಡು ಸಿಝರನ್ನು ಮಾಡಿದ್ರಿ ರೀ. ಸಿಝರ್ ಮಾಡಿದಾಗ ಅದು ಕೂಸು ಹೊರಗೆ ತೆಗಿತಾರಲ್ರಿ, ಅವಾಗ ಕೂಸು ಅಳ್ಬೇಕು ರೀ. ಯಾವುದನ್ನು ಡೆಲಿವರಿ ಆದ ತಕ್ಷಣ ಕೂಸುಗಳು ಅಳಬೇಕು. ಕೂಸ ಅದು ಅಳಲಿಲ್ಲಂತ್ರಿ. ಒಂದು ಸ್ವಲ್ಪ ಹಿಂಗೆ ಗೊರ ಮಾಡ್ತಾವಲ್ರಿ ಎದಿಗೆ ಹಚ್ಚದಂಗೆ, ಹಂಗೆ ಗೊರ ಮಾಡಕತ್ತಂತ್ರಿ. ಯಾಕಂತಂದ್ರೆ ಕೂಸ ಹೊಲಸು ಕುಡ್ದಿತ್ತಂತ್ರಿ ಒಳಗೆ. ಬೇರೆ ಹಾಸ್ಪಿಟ್ಲಿಗೆ ಒಯ್ಬೇಕು ಅಂದ್ರೆ ಚಿಕ್ಕ ಮಕ್ಕಳ ಹಾಸ್ಪಿಟ್ಲ್ ಸಪ್ರೇಟಾಗಿ ಇರ್ತಾವಲ್ರಿ, ಅಲ್ಲಿ ಹಾಸ್ಪಿಟ್ಲಿಗೆ ಒಯ್ಬೇಕು ಅಂಥೇಳಿ ಅವ್ರ ಜೊತೆ ಬಂದಿರ್ತಾರಲ್ರಿ ಆಶಾ, ಮತ್ತು ಹೋಗಿ ಅಡ್ಮಿಟ್ ಮಾಡಿ ಬರ್ತಾರೆ. 2-3 ದಿನ 4 ದಿನನೇ ರೀ, 4 ದಿನ ಕೂಸ ಅಲ್ಲೇ ಇದ್ದರು. ಒಂಚೂರು ಅಳೋದಿಲ್ಲ, ಕೈ ಕಾಲು ಅಳಗಾಡಿಸೋದಿಲ್ಲ, ಏನೂ ಇಲ್ಲರಿ. ಸುಮ್ಮನೆ ಇಂತಲ್ಲಿ ಎದೆ ಅಂತಲ್ಲಿ ಹಿಂಗೆ ಸ್ವಲ್ಪ ಹಿಂಗೆ ಹಾರ್ತೈತಲ್ರಿ, ಹಂಗೆ ಅಷ್ಟೇ ಇತ್ತಂತ. 4 ದಿನದ ನಂತರ ಒಂದು ಸ್ವಲ್ಪ ಜಟ್ಕ ಏನೋ ಬಂದಂಗಾಗಿ ಕೂಸ ತೀರ್ಕೋತೈತ್ರಿ. ಪಾಪ ಆಕೆಗೆ ಎಷ್ಟು ತ್ರಾಸಾಗಿರ್ಬೇಕು ಹೇಳ್ರಿ. ಸಿಝರನು ಆಯಿತು, ಈ ಕಡೆ ಕೂಸೂ ಕೈಗೆ ಬರಲಿಲ್ಲ. ಇದನ್ನ ಯಾಕೆ ಹೇಳತ್ತೀನಿ ಅಂದ್ರೆ, ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಅಂತೂ ಇದ್ದವ್ರಿಗೆ ಏನೂ ಗೊತ್ತಾಗಂಗಿಲ್ಲ ರೀ. ಅದು ಹೆಂಗೆ ಕಳೆ ಬರ್ತಾವೆ, ಹೆಂಗೆ ತ್ರಾಸಾಗಿರ್ತೈತಿ, ಈಗ ಹಿಂಗೆ ಇಷ್ಟು ತ್ರಾಸಾಗತ್ತೈತಿ ಅಂದ್ರೆ ನಾವು ಏನು ಮಾಡಬೇಕು, ಹೆಂಗೆ ಹೇಳಬೇಕು ಅಂತ ಒಬ್ಬೊಬ್ರಿಗೆ ಗೊತ್ತಾಗ್ತೈತಿ, ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ. ಆಕೆಗೆ ಗೊತ್ತಾದ್ರೂ ಹಿಂಗೆ ಆಗತ್ತೈತಿ ಅಂತ ಡಾಕ್ಟ್ರಿಗೆ ಹೇಳಿದ್ರು, ತೋರಿಸಿನಲ್ಲ ಡಾಕ್ಟ್ರಿಗೆ, ಏನು ಆಗಂಗಿಲ್ಲ ಬಿಡು ಇನ್ನೇನು ಅಂತ ಹೇಳಿ ತಿಳ್ಕೊಂಡು 2 ದಿನ ವೆಯ್ಟ್ ಮಾಡ್ತಾಳೆ. 2 ದಿನದ ನಂತರ ಕೂಸು ಹೊಲಸು ಕುಡಿದು ಸ್ವಲ್ಪ ಜಾಸ್ತಿ ಒಳಗಡೆ ಇರೋದ್ರಿಂದ ಉಸಿರುಗಟ್ಟು ಏನಾಗಿತ್ತೋ ಏನೋ ಗೊತ್ತಿಲ್ಲ ರೀ, ಹಾಗಾಗಿ ತೀರ್ಕೊಂತು. ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಇದ್ದವರು 9 ತಿಂಗಳು ಮುಗಿದ ನಂತರ ಅದು ಮೂಮೆಂಟ್ ಐತಿಲೋ ಪಾಪುಂದ, ನಮಗೇನು ತ್ರಾಸ ಆಗತೈತಿ ಎಲ್ಲನೂ ತಿಳ್ಕೊಬೇಕ್ರಿ. ಏನಾರು ಸ್ವಲ್ಪ ತ್ರಾಸ ಆಗಕತ್ತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕು. ಇಮಿಡಿಯೇಟಾಗಿ ನಾರ್ಮಲ್ ಆಗೋದಿತ್ತಂದ್ರೆ ನಾರ್ಮಲಾರ ಮಾಡ್ಕೋಬೇಕ್ರಿ, ಇಲ್ಲ ಸಿಝರಾರ ಮಾಡ್ಕೊಂಡ್ಬಿಡ್ಬೇಕ್ರಿ. ಅದು ತ್ರಾಸ ಭಾಳ ಆಗುತ್ತನ ವೆಯ್ಟನ್ನು ಮಾಡಬಾರ್ದ್ರಿ. ಅಷ್ಟು ನಮಗೆ ನಾರ್ಮಲನ್ನು ಆಗಲಿ ಅಂಥೇಳಿ ವೆಯ್ಟ್ ಮಾಡ್ಕೊತ ಒಟ್ಟ ಕುಂದಿರಬಾರ್ದ್ರಿ. ಹಿಂಗೆ ನಮ್ಮ ಫ್ರೆಂಡ್ ತಂಗಿ 9 ತಿಂಗಳು ಮುಗಿದಿದ್ದು, ಡೆಲಿವರಿ ಟೈಮೂ ಹತ್ರ ಬಂದಿತ್ತು. ಅಕ್ಕಿಗೆ BP ಜಾಸ್ತಿ ಆಗೈತಿ ಅಂಥೇಳಿ ಕೂಸಿಗೆ ಒಳಗಡೆ ತ್ರಾಸಾಗಿ ಹೊಟ್ಟೆಗನ ಕೂಸು ತೀರ್ಕೊಂಡಿತ್ರಿ. ಹಂಗೆ ಏನಾದ್ರು ತ್ರಾಸ ಆಗಕತ್ತು ಅಂದರೆ ಇಮಿಡಿಯೇಟ್ ಹೋಗಿಬಿಡ್ಬೇಕು ನೋಡ್ರಿ ಹಾಸ್ಪಿಟ್ಲಿಗೆ. ನಾರ್ಮಲ್ ಆಗ್ಬೋದು ಅಂತೇಳಿ ವೆಯ್ಟ್ ಮಾಡೋದಿಲ್ಲ, ಜಾಸ್ತಿ ಕಳೆ ಬರಲಿ ಅಂತೇಳಿ ವೆಯ್ಟ್ ಮಾಡಬಾರ್ದು. ದವಾಖಾನಿಗೆ ಹಾಸ್ಪಿಟ್ಲಿಗೆ ಹೋದ ನಂತರ ನಾವು ವೆಯ್ಟ್ ಮಾಡ್ಬೋದು ರೀ. ಮನ್ಯಾಗ ಹಿಂಗೆ ನಾರ್ಮಲ್ ಆಗ್ಬೋದು ಅನ್ಕೋತ ಕುಂದ್ರಬಾರ್ದು ನೋಡ್ರಿ. ಅವಳಿಗೆ ಈ ಕಡೆ ಸಿಝರನು ಆಯಿತು, ಪಾಪುನೂ ಇಲ್ಲ. ಕರೆನ್ ಆಕಿಗೆ ಹೆಂಗಾಗಿರ್ಬೇಕು ಹೇಳ್ರಿ. ದೇವ್ರು ಕೊಟ್ಟು ಯಾಕೆ ಕಸ್ಕೊತಾನೋ ಗೊತ್ತಿಲ್ಲ. ಹಂಗೆ ಕಸ್ಕೊಳ್ಳೋದಿತ್ತಂದ್ರೆ ಕೊಡಲೇಬಾರ್ದೇನೋ, ಅದು ತ್ರಾಸ ಅನುಭವಿಸ್ದವ್ರಿಗೇನೆ ಗೊತ್ತು. ನಂಗೆ ಇದನ್ನ ಹೇಳಕ್ಕೂ ಆಗತ್ರಿ, ಅಷ್ಟು ನನಗೆ ತ್ರಾಸಾಗತ್ತೈತಿ. ಆಕಿಗೆ ಇಷ್ಟಾಗಿವ ತ್ರಾಸ ಹೇಳ್ರಿ. ಸಾಕ್ರಿ, ಇಷ್ಟನ ನನಗೆ ಜಾಸ್ತಿ ಮಾತಾಡೋಕ್ಕೂ ಆಗಂಗಿಲ್ಲ. ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. 2 ದಿನದಿಂದ ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಟಿದ್ದು ಸ್ವಲ್ಪ ಅವ್ರನ್ನೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನಿ. ಒಂದು ಸ್ವಲ್ಪ ಡಿಸೈನ್ ಇದ್ದು ಅಲ್ರಿ, ಅದಕ್ಕೆ ನಿಮಗೂ ತೋರಿಸ್ಬೇಕಂತ ಹೇಳಿದ್ನಲ್ರಿ. ಸ್ವಲ್ಪ ಬ್ಲೌಸ್ ಅದಾವಂತ ಹೇಳಿ ಸ್ಟಿಚ್ ಮಾಡಿ ಇಟ್ಟೇನಿ ರೀ. ಇವನ್ನ ರೆಡಿ ಮಾಡಿ ಅವ್ರ ಚೀಲ್ದಾಗ ಭೀ ಹಾಕಿಟ್ಟಿದ್ದೇನೆ ನೋಡಿರಿ. ಇದು ಮ್ಯಾಗಿನ ಬ್ಲೌಸ್ ನೀವು ನೋಡಿರ್ಬೋದು. ಇದು ಚಲೋ ಆಗೈತೆ ಅಂತ ಹೇಳಿ ಅದನ್ನು ಅಳತಿ ಕೊಟ್ಟಿದ್ರು ಅವರು ಇದ್ದು ರೀ ಇವೆಲ್ಲ ಬ್ಲೌಸ್. ಇದನ್ನ ಅಳತಿ ಕೊಟ್ಟಿದ್ರು, ಅದು ಅಳತಿಲೇನ ಈಗ ಒಂದು 4 ಬ್ಲೌಸ್ ಅದಾವ ನೋಡಿರಿ, ತೋರಿಸ್ತೀನಿ. ಸಿಂಪಲ್ ಇಲ್ಲಿ ಥ್ರೆಡ್ ಪೈಪಿಂಗ್ ಮಾಡೇನಿ ರೀ, ತೋಳಿಗೂ ಥ್ರೆಡ್ ಪೈಪಿಂಗ್ ಮಾಡೇನಿ. ಫುಲ್ ತೋಳೆ ಐತ್ರಿ ಇದು. ಕಾಲೇಜ್ ಲೆಕ್ಚರರ್ ಅದಾರ ಅವರು ಇದ್ದೀವ. ಥ್ರೆಡ್ ಪೈಪಿಂಗ್, ನೆಕ್ಕಿಗೂ ಥ್ರೆಡ್ ಪೈಪಿಂಗ್ ಮಾಡೀನಿ. ಮತ್ತು ಈ ವೈಟ್ ಬ್ಲೌಸ್ ಎಲ್ಲದಕ್ಕೂ ಮ್ಯಾಚ್ ಆಕ್ಕವ್ರಿ. ಸಿಂಪಲ್ ಗಡಿಗೆ ಕೊಳ್ಳಿಟ್ಟಿದ್ದೇನೆ ಈ ಥರದ್ದು. ಇದಕ್ಕೆ ಅಸ್ತರ್ ಹಾಕ್ಲಾರ್ದನ ಹೊಲೀರಿ ಅಂದಿರವ್ರ, ನಂಗೆ ನೆನಪಿಲ್ರಿ, ಅದು ಅಸ್ತರ್ ಹಾಕಿ ಹೊಲಿದು ಬಿಟ್ಟೇನಿ. ಇನ್ನೇನಂತಾರ ಗೊತ್ತಿಲ್ಲ. ಇದು ಸಾಡಿ ಒಳಗಿಂದ ಐತೆ ನೋಡಿರಿ, ಪಿಕೋಪಾಲ್ ಮಾಡ್ಕೋತಾರಂತ ಅವರ. ಸಾಡಿ ಏನು ಕೊಟ್ಟಿರ್ಕಿಲ್ರಿ, ಕೊಟ್ಟಿದ್ರೆ ತೋರಿಸ್ತಿದ್ನಿ ಅವನು ಕೂಡ. ಇದು ಬ್ಲೌಸ್ ಅಷ್ಟು ಕೊಟ್ಟಿದ್ರೆ ನಾನು ಅವನಷ್ಟು ತೋರ್ಸತ್ತೀನಿ ರೀ. ಇದು ಚೌಕು ಕೊಳ್ಳಿಟ್ಟೇನಿ. ಅದು ಇದು ಉಳಿತೈತಲ್ರಿ ದಡಿ, ಅದನ್ನು ಈ ಥರ ಸಿಂಪಲ್ಲಾಗಿ ಹಚ್ಚಿದ್ದೀನಿ. ಅವರು ಹೇಳಿದ್ನಲ್ರಿ ಕಾಲೇಜಲ್ಲಿ ಲೆಕ್ಚರರ್ ಅಂತ ಹೇಳಿ, ಏನು ಲೇಸ್ ಗೀಸ್ ಏನೂ ಹಚ್ಚಬೇಡ್ರಿ ಅಂದಿರಿ. ಈ ದಂಡಿಗೆ ಲೇಸ್ ಹಚ್ಚಿರೂ ಚಲೋ ಕಾಣ್ತಿತ್ತು ರೀ. ಸಣ್ಣನೂ ಲೇಸ್ ಬರ್ತಾವಲ್ಲ, ಅವತ್ತನ್ನು ಹಚ್ಚಿರೂ ಚೆಂದ ಕಾಣ್ತಿತ್ತು.
ಆದರೆ ಏನು ಹಚ್ಚಬೇಡ ಅಂತೀರಿ. ಇದಕ್ಕಿನ್ನ ನಡೀತೈತೆ ರೀ. ಇನ್ನೊಂದು ತೋರಿಸ್ತೀನಿ ನಿಮಗೆ. ಅದಕ್ಕೆ ಒಂದಿಟ್ಟು ಲೇಸ್ ಹಚ್ಚಿರ ಪಾಡಿದ್ದು ಕರೆ, ಆದ್ರೆ ಅವ್ರೇನು ಲೇಸ್ ಒಟ್ಟು ಹಚ್ಚಬೇಡ್ರಿ ಅಂದಿದ್ರು. ಇದ್ರದ್ದು ದಡಿ ಉಳಿದಿತ್ತು ರೀ ಜಾಸ್ತಿ. ಇದನ್ನು ಒಂದು ಸೈಡನ್ನು ಡಿಸೈನ್ ಮಾಡೀನಿ ರೀ. ಇದು ಈ ಥರದ್ದು ಎರಡೂ ಕಡೆ ಕಾಮನ್ ರೀ ಹಿಂಗೆ ಡಿಸೈನ. ಒಂದು ಸೈಡ್ ಹಚ್ಚಿರ ಚಂದ ಕಾಣಿಸುತ್ತೆ ಅಂಥೇಳಿ ಒಂದು ಸೈಡ್ ಹಚ್ಚೀನಿ ನೋಡ್ರಿ. ಇದನ್ನ ಈಗ ಹಿಂಗೆ ಹಚ್ಚೇನಿ, ಈ ಸೈಡ್ ಹಚ್ಚಿಲ್ಲ. ಇಲ್ಲಿ ನಿಮಗೆ ಹೇಳಿದ್ನಲ್ರಿ ಲೇಸ್ ಹಚ್ಚಿರ ಚಂದ ಕಾಣ್ತಿತ್ತು ಅಂಥೇಳಿ. ಇಲ್ಲಿ ದಡಿ ಹಚ್ಚಿದೇನಲ್ಲ ಅದ್ರ ಗುಂಟನ ಒಂದು ಇದನ್ನು ಹಚ್ಚಿದ್ರೆ ಚಂದ ಕಾಣಿಸ್ತಿತ್ತು ರೀ. ಮತ್ತು ಇಲ್ಲಿ ಈ ಥರ ಬಟನ್ ಹಚ್ಚೀನಿ ನೋಡ್ರಿ. ಅದು ಅಷ್ಟು ಸಿಂಪಲ್, ಭಾಳ ಸಿಂಪಲ್ ಅನ್ಸಕತ್ತು. ಈ ಥರ ಒಂದೆರಡು ಬಟನ್ ಹಚ್ಚಿರೋ ಒಂದಿಟ್ಟು ಲುಕ್ ಕಾಣಿಸ್ಬೋದಂಥೇಳಿ ಹಚ್ಚಿದ್ದೀನಿ. ಮತ್ತು ದಡಿ ಇಲ್ಲಿ ತಳಗೆ ಒಂದು ಸ್ವಲ್ಪ ದಡಿ ತೊಗೊಂಡು ಹಚ್ಚಿದ್ದೀನಿ ನೋಡ್ರಿ. ಇಲ್ಲಿ ಹಚ್ಚಿಲ್ಲ, ಅದು ಅಷ್ಟೇ ಇಟ್ಕೊಂಡೇ ಕಟ್ ಮಾಡ್ಕೊಂಡೀನಿ. ಹಿಂಗಿರ್ತೈತಲ್ರಿ, ಇಲ್ಲಿ ತನಕ ತೊಗೊಂಡು ಕಟ್ ಮಾಡೀನಿ. ದೊಡ್ಡ ದಡಿ ಕಾಮನ್ ರೀ. ಈ ಥರ ಸಣ್ಣ ಇಟ್ಟು ಅಂದ್ರೆ ಒಂಥರ ಸಿಂಪಲ್ ಚಂದ ಅನ್ನಿಸ್ತಾವ್ರಿ. ಅದೊಂದಾಯಿತು. ಇದು ಗ್ರೀನ್ ಒಂದು ಬ್ಲೌಸ್ ಐತೆ ನೋಡ್ರಿ. ಇದು ಬೋಟ್ ನೆಕ್ ಇಟ್ಟಿದ್ದೀನಿ ಅವ್ರದ್ದನ ಫುಲ್ ತೋಳನ ರೀ ಎಲ್ಲ. ಇದು ಬೋಟ್ ನೆಕ್ ಇತ್ತು. ಈ ಥರ ರೌಂಡ್ ಮಾಡಿ ಇಲ್ಲಿ ಮ್ಯಾಲೆ ಒಂದು ಈ ಥರದ್ದೊಂದು ದಡಿ ಒಳಗಿಂದನ ಒಂದು ಇದನ್ನು ಹಚ್ಚಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಲೇಸ್ ಹಚ್ಚಿರೋ ಚಲೋ ಕಾಣ್ತಿತ್ತೆ ನೋಡಿ. ಬರೀ ಹೊಲಿ ಕಂಡ್ರೆ ಅಷ್ಟು ಲುಕ್ ಅನ್ಸಂಗಿಲ್ಲ, ಆದ್ರೆ ಅವ್ರು ಹಚ್ಕೋಂಗಿಲ್ಲ ರೀ, ಏನು ಮಾಡೋದು ಹೇಳ್ರಿ. ಅದಕ್ಕೆ ಅಷ್ಟು ಸಿಂಪಲ್ಲಾಗಿ ಇಷ್ಟ ಇರಲಿ ಅಂಥೇಳಿ ಇಷ್ಟ ಹೊಲ್ದೇನು ರೀ. ಇವು 4 ಬ್ಲೌಸು ಒಬ್ಬರು ಇದ್ರನ್ನ ಇವತ್ತು ಕೊಡ್ಬೇಕು ರೀ. ಇಸ್ತ್ರಿ ಮಾಡಿ ಇಟ್ಟಿದ್ದು ಈಗ ಸ್ವಲ್ಪ ತೆಗೆದ್ನಲ್ರಿ, ಅವು ಏನೊಂದು ಸ್ವಲ್ಪ ಮುದ್ದೆ ಆದ್ರೂ ಇನ್ನೊಂದು ಸ್ವಲ್ಪ ಆದ್ರೆ ಮಾಡಿ ಕೊಡ್ಬೇಕು ರೀ. ಇವತ್ತು ನನ್ನ ಮಗಳು ಡಾನ್ಸ್ ಕ್ಲಾಸ್ ಐತಿ, ಮೀಟಿಂಗೂ ಐತ್ರಿ ಪೇರೆಂಟ್ಸಿಗೆ. ಅಲ್ಲಿ ಹೋಗ್ಬೇಕಂತೇಳಿ ಹೋಗಿದ್ವಿ. ನಾ ತೋರಿಸ್ತೀನಿ ಬರ್ರಿ ನಮ್ಮ ಡಾನ್ಸ್ ಕ್ಲಾಸ್, ನನ್ನ ಮಗಳು ಡಾನ್ಸ್ ಕ್ಲಾಸ್. ಈಗ ಅಡ್ಮಿಷನ್ ಆದದ್ದು ನೋಡ್ರಿ. ಹುಡುಗರ ಇನ್ನೂ ಡ್ರೆಸ್ ಹೊಲಿಸ್ಕೊಂಡಿಲ್ಲವ. ಮೇಡಮ್ ಅವ್ರಿಗೆ ಹೇಳ್ಕೊಡಕತ್ತಿದ್ರು ಸಿಂಪಲ್ಲ. ಇಲ್ಲಿ ಫಸ್ಟ್ನೇ ಗುಂಪು ಕಾಣತ್ತೈತಲ್ರಿ, ಅದು ಫಸ್ಟ್ ಎಕ್ಸಾಮ್ದವ್ರಿ. ಈಗ ಎಕ್ಸಾಮ್ ಕೊಡೋರು ಅಲ್ಲಿದ್ದ ಲಾಸ್ಟ್ ಕೂತಾರಲ್ರಿ ಅವರು, ಇನ್ನು 2ನೇ ಎಕ್ಸಾಮ್ ಕೊಡೋವ್ರಿ. ಆ ಗ್ರೂಪ್ನಾಗ ನನ್ನ ಮಗಳು ಅದಾಳ. ಇವು ಬರ್ತಾವಲ್ರಿ ಮುದ್ರಾಗಳು, ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಸಕ್ಕಂಥೇಳಿ ಆ ಕಡೆ ಕುಂದ್ಸಾರ್ರಿ ಅವ್ರನ್ನ. ಶ್ಲೋಕ ಏನೋ ಬರ್ತಾವ್ರಿ ಅದ್ರೊಳಗಿನೂ. ಅವ್ರನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕೆ ಅವ್ರವ್ರ ಗ್ರೂಪಿಗೆ ವಹಿಸಿ ಕೊಟ್ಬಿಟ್ಟಿರ್ತಾರೋ. ಅದ್ರಾಗ ಒಬ್ಬರನ್ನ ಲೀಡ್ರನ್ನ ಮಾಡಿ ಕೊಟ್ಬಿಟ್ಟಿರ್ತಾರೆ ರೀ. ಇದು ಈಗ ನ್ಯೂ ಅಡ್ಮಿಷನ್ನು ಹುಡುಗರು ನೋಡ್ರಿ. ಇವಾಗ ಫಸ್ಟ್ ಸ್ಟೆಪ್ ಕಲಿಯತ್ತಾರ್ರಿ ಇವ್ರು. ಎಷ್ಟು ಚಂದ ಹೇಳ್ಕೊಡ್ತಾರಂದ್ರೆ ಮೇಡಮ್, ಒಬ್ಬೊಬ್ರಿಗೂ ಎಷ್ಟು ಚಂದ ಕೇರ್ ಮಾಡಿ ಹೇಳ್ಕೊಡ್ತಾರೆ. ಮತ್ತು ಇವ್ರು ಏನದಾರಲ್ರಿ, ಡಾನ್ಸ್ ಕ್ಲಾಸ್ ಓಪನ್ ಆದಾಗಿಂದ ಫಸ್ಟ್ ಅಡ್ಮಿಷನ್ ಅದಾವ್ರಿ. ಈಗ ಇವ್ರ 3ನೇ ಎಕ್ಸಾಮ್ ಕೊಡತ್ತಾರ ರೀ. ಫಸ್ಟ್ ಸೆಕೆಂಡ್ ಮುಗ್ದಾವು, 3ನೇ ಎಕ್ಸಾಮ್ ಕೊಡತ್ತಾರ. ಇವರ ಸೀನಿಯರ್ ರೀ ಈ ಡಾನ್ಸ್ ಕ್ಲಾಸ್ ಒಳಗೆ. ಇನ್ನೂ ಆ ಕಡೆ ಡಾನ್ಸ್ ಕ್ಲಾಸ್ ಅದಾವ್ರಿ ಅವ್ರ ಟೀಚರ್ ಊರಾಗ. ಅವರೆಲ್ಲ 5ನೇ ಎಕ್ಸಾಮ್ 6ನೇ ಎಕ್ಸಾಮ್ ಕೊಡತ್ತಾರ ಹುಡುಗರು. ಮಸ್ತ್ ಹೇಳ್ಕೊಡ್ತಾರೆ. ಇವಾಗ ಎಕ್ಸಾಮ್ ಇರೋ ಸಲುವಾಗಿನ ಮೀಟಿಂಗ್ ಕರೆದಿದ್ರಿ, ಅದ್ರ ಸಲುವಾಗಿ ಬಂದೇನಿ. ನಾ ವಾರ ಬರಂಗಿಲ್ಲ ರೀ, ಇದೇ ವಾರನ ಬಂದೇನಿ. ಅದು ಮೀಟಿಂಗ್ ಐತನ ಬಂದೇನಿ. ಹಂಗೆ ನಿಮ್ಗೆ ನನ್ನ ವಿಡಿಯೋಸ್ ಹೆಂಗೆ ಅನ್ಸತ್ತಾವ ಅಂತ ಹೇಳಿ ಕಮೆಂಟ್ ಮಾಡಿರಿ. ಮತ್ತು ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನೇ ಹಾಗೆ ನೋಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂದ್ರೆ ನಮಗೂ ಒಂಥರ ಖುಷಿ ರೀ. ಮತ್ತು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋಸ್ಗೊಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಯಾವ್ದಾರ ವ್ಲಾಗ್ಸ್ ವಿಡಿಯೋಸ್ ಜೊತೆ.